स्वागत है आपका आई टुडे न्यूज में। आज कर्नाटक के इंडी से आई है एक बड़ी और ऐतिहासिक खबर। इंडी शहर अब आधिकारिक रूप से नगर परिषद बन चुका है। जी हां, नगर पालिका क्षेत्र में शामिल इंडी शहर को आज नगर परिषद यानी म्यूनिसिपल काउंसिल का दर्जा मिल गया है। इस ऐतिहासिक मौके पर आज इंडी नगर परिषद कार्यालय परिसर में नगर परिषद कार्यालय और योजना प्राधिकरण कार्यालयों का भव्य उद्घाटन समारोह आयोजित किया गया। इस खास कार्यक्रम में माननीय नगर प्रशासन मंत्री श्री रहीम खान मुख्य अतिथि के रूप में मौजूद रहे। वहीं इंडी विधानसभा क्षेत्र के लोकप्रिय विधायक और विकास के मजबूत स्तंभ श्री यशवंतराय गौड़ा पाटिल भी विशेष रूप से समारोह में उपस्थित रहे। इस दौरान मंच से एक स्वर में यह कहा गया कि इंडी शहर को नगर परिषद का दर्जा दिलाने में और शहर के सर्वांगीण विकास में विधायक श्री यशवंतराय गौड़ा पाटिल की भूमिका बेहद अहम रही है। कार्यक्रम में नागठाण विधायक श्री विठल कटकधोंड, विजयपुर जिला कलेक्टर डॉक्टर के आनंद, इंडी उप विभाग अधिकारी श्री चिदानंद गुरुस्वामी, स्थानीय जनप्रतिनिधि, जिला और तालुका स्तर के अधिकारी, गणमान्य नागरिक और बड़ी संख्या में आम जनता मौजूद रही। इसी मौके पर एक और बड़ा फैसला लिया गया। इंडी तालुका के खेल मैदान का नामकरण भारत रत्न डॉक्टर बी.आर. अंबेडकर स्टेडियम रखा गया, यम्स के रूप में किया गया। संविधान निर्माता डॉक्टर बी.आर. अंबेडकर के अमूल्य योगदान को याद करते हुए यह विश्वास जताया गया कि यह खेल मैदान आने वाले समय में इंडी शहर को राज्य और राष्ट्रीय स्तर के खिलाड़ी देगा। इसके साथ ही विकास की रफ्तार को और तेज करते हुए माननीय मुख्यमंत्री की विशेष अनुदान योजना के तहत 50 लाख रुपए की लागत से बनने वाले डिजिटल लाइब्रेरी भवन का भूमि पूजन भी आज किया गया। इस भूमि पूजन को नगर प्रशासन मंत्री श्री रहीम खान और विधायक श्री यशवंतराय गौड़ा पाटिल ने संयुक्त रूप से संपन्न किया। स्थानीय नागरिकों का साफ कहना है कि इंडी शहर को नगर परिषद का दर्जा दिलाने से लेकर सड़क, शिक्षा, खेल और सार्वजनिक सुविधाओं के विकास तक विधायक श्री यशवंतराय गौड़ा पाटिल के निरंतर प्रयास और नेतृत्व शहर के लिए वरदान साबित हो रहे हैं। कुल मिलाकर इंडी शहर के लिए यह एक नए विकास युग की शुरुआत है और आने वाले दिनों में यहां और भी बड़े विकास कार्य होने की उम्मीद जताई जा रही है। ಅಲಸಂಗಿ ಗೆಳೆಯರ ಬಳಗ ಮಧುರ ಚೆನ್ನರ್ ಇರ್ಬೋದು, ಸಿಪ್ಪಿ ಲಿಂಗಣ್ಣವ್ರು ಇರ್ಬೋದು, ಶ್ರೀರಂಗ ಇರ್ಬೋದು, ದಾವುಲ್ ಸಾಬ್ರು ಇರ್ಬೋದು, ಆ ಎಲ್ಲ ಸಾಹಿತಿಗಳನ್ನ ಸ್ಮರಿಸೋಗೋಸ್ಕರ ಒಂದು ಇಲ್ಲಿಯ ಸಾಹಿತಿ ಅನೇಕ ಸಾಹಿತಿಗಳ ಆಶ್ರಯದಾಗಿತ್ತು। ನಮ್ಮಲ್ಲಿ ಒಂದು ಸಾಹಿತ್ಯ ಭವನ, ಕನ್ನಡ ಭವನ ಆಗಲಿ ಅಂತ ಹೇಳಿ ಅದು ಸಹಿತ ಇವತ್ತು 1 ಕೋಟಿ ರೂಪಾಯಿದಲ್ಲಿ ಕನ್ನಡ ಸಾಹಿತ್ಯ ಭವನಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ। ಹಾಗೆ ಇಂಡಿ ನಗರದ ಜನರಿಗೆ ಇವತ್ತು ಒಂದು ಲೈಬ್ರರಿ, ಡಿಜಿಟಲ್ ಲೈಬ್ರರಿ, ಹೊಸ ಆವಿಷ್ಕಾರಗಳಿಂದ ಕೂಡಿರ್ತಕ್ಕಂಥ ಒಂದು ಡಿಜಿಟಲ್ ಲೈಬ್ರರಿಯನ್ನ ಅದು 1 ಕೋಟಿ ರೂಪಾಯಿ, ಮೊದಲೊಂದು 50 ಲಕ್ಷ, ಈ ವರ್ಷದ ಒಂದು 50 ಲಕ್ಷ ಕೂಡಿಸಿ 1 ಕೋಟಿ ರೂಪಾಯಿದಲ್ಲಿ ಇವತ್ತು ಡಿಜಿಟಲ್ ಲೈಬ್ರರಿಯನ್ನ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ। ಆ ಎರಡಕ್ಕೂ ಸ್ಥಳದ ಅವಕಾಶವನ್ನ ಈ ನಗರದ ನಗರಸಭೆಯವರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ। ಆ ಸಾಹಿತಿಗಳ ಪರವಾಗಿ ಮತ್ತು ಓದುಗರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ। ಅದರ ಜೊತೆಗೆ ಈ ಭಾಗದ ರೈತರಿಗೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಏನು ಮುಖ್ಯಮಂತ್ರಿಗಳಿದ್ದಾರೆ, ಈ ನಾಡು ಕಂಡ ಒಬ್ಬ ಪ್ರತಿಮ ನಾಯಕ, ರೈತರ ಪರವಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ। ಈಗ ಇತ್ತೀಚೆಗೆ ಒಂದು ಮೆಕ್ಕೆಜೋಳವನ್ನ ಖರೀದಿ ಮಾಡಬೇಕಂತ ಚಿಂತನೆಯಲ್ಲಿ ಇಟ್ಟುಕೊಂಡು 11 ಕೇಂದ್ರಗಳಿಗೆ ಇವತ್ತು ಇಲ್ಲಿ ಚಾಲನೆ ನೀಡ್ತಾ ಇದ್ದೀವಿ। ಇಂಥ ಎಲ್ಲ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಅತ್ಯಂತ ಸರಳ ಜೀವಿ, ಬಸವನಾಡಿನಿಂದ ಬರ್ತಕ್ಕಂಥ ಬೀದರ್ ಜಿಲ್ಲೆ ಆ ಭಾಗದಲ್ಲಿ ತನ್ನದೇ ಆದಂತಹ ಒಂದು ಹೆಸರನ್ನು ಮಾಡಿರ್ತಕ್ಕಂಥ ಈ ಒಂದು ಮುನ್ಸಿಪಾಲಿಟಿಯ ಕರ್ನಾಟಕ ರಾಜ್ಯ ಸರ್ಕಾರದ ಜವಾಬ್ದಾರಿ ನಿರ್ವಹಿಸತಕ್ಕಂಥ ಸನ್ಮಾನ್ಯ
ರಹೀಂ ಖಾನ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷವನ್ನ ಉಂಟು ಮಾಡಿದ್ದಾರೆ. ಹಾಗೆ ಪಕ್ಕದ ಕ್ಷೇತ್ರದ ಶಾಸಕರು ಈ ನಗರವಾಸಿಗಳು ಮತ್ತು ಈ ಸಂಸ್ಥೆಯಲ್ಲಿ ಅವರು ಸಹಿತ ಒಬ್ಬ ಚುನಾಯಿತರಾಗಿ ಈ ನಗರದ ಅಭಿಮಾನದಿಂದ ಇವತ್ತು ಆ ಭಾಗದ ಶಾಸಕರಾಗಿ ಈ ಕಾರ್ಯಕ್ರಮದಲ್ಲಿ ಬಂದು ಬಹಳ ಅನೇಕ ಒಳ್ಳೆಯ ಮಾತುಗಳನ್ನ ನಮ್ಮ ಜೊತೆಗೆ ನಮ್ಮನ್ನ ಹುರಿದುಂಬಿಸಿದಂತ ಕಾರ್ಯವನ್ನ ಮಾಡಿದ್ದಾರೆ ಅಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ವಿಠಲ್ ಕಡಗುಂಡವರೇ, ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸವನ್ನ ಮಾಡಿ ಈ ಭಾಗದ ಅನೇಕ ಸಮಸ್ಯೆಗಳನ್ನ ಅರ್ಥಕೊಂಡಿರ್ತಕ್ಕಂಥ ಇವತ್ತು ನಮ್ಮ ಜಿಲ್ಲೆಯ ಒಬ್ಬ ದಕ್ಷ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಅವರೇ, ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಕರ್ನಾಟಕ ಘನ ಸರ್ಕಾರದ ಲಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಭೀಮಣ್ಣ ಕೋಲಿಗೆ ಅವರೇ, ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಕೊಡುವ ಮುಖಾಂತರ ನಮ್ಮ ಸರ್ಕಾರದ ಏನೋ ಬದ್ಧತೆ ಇದೆ, ಅದನ್ನ ಜಿಲ್ಲೆಯಲ್ಲಿ ಯಾವ ರೀತಿ ಕಾರ್ಯಸಾಧನೆ ನಡೀತವನ್ನ ಗಮನಿಸೋಸ್ಕರ ಜಿಲ್ಲಾ ಗ್ಯಾರಂಟಿ ಸಮಿತಿಯನ್ನ ಏನು ಸರ್ಕಾರ ರಚನೆ ಮಾಡಿದ್ದಾರೆ ಅಂತ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಈ ನಗರವಾಸಿ ಆಗಿರ್ತಕ್ಕಂಥ ಆತ್ಮೀಯರಾದ ಇಲಿಯಾಸ್ ಬೋರಮಣಿ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಈ ನಗರದ ಹಿಂದಿನ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಈ ನಗರದ ಪ್ರತಿಷ್ಠಿತ ಕುಟುಂಬದ ದಾದಾಗೌಡರ ಸುಪುತ್ರರಾಗಿರ್ತಕ್ಕಂಥ ಮಧುಗೌಡ ಪಾಟೀಲ್ರೇ, ಇನ್ನೊಬ್ರು ಹಿರಿಯರು ಈ ಪುರಸಭೆಗೆ ಒಂದು ದಿಕ್ಕು ದಸೆಯನ್ನ ನೀಡಿರ್ತಕ್ಕಂಥ ನನ್ನ ಅತ್ಯಂತ ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ಅಣ್ಣಪ್ಪ ದೇವರವ್ರನ್ನ ನಾನು ನೆನಪಿಸ್ಕೋಬೇಕಾಗ್ತದೆ. ಆ ವಂಶದ ಕುಡಿಯಾಗಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ಕುಡಿಗಿನವರವರೇ, ಹಾಗೂ ಇಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕ್ರಿಯಾಶೀಲರಾದ ಆತ್ಮೀಯರಾದ ಶ್ರೀ ಶಿವಗೋಪಾಲ್ ಚನಗೊಂಡವರೇ, ಬಳ್ಳೊಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಸಿ. ಸೌಕರ್ ಅವರೇ, ನನ್ನ ಮಾರ್ಗದರ್ಶಕರು ಈ ನಗರದ ಅನೇಕ ವಿಚಾರಗಳನ್ನ ಈ ನಗರದ ಅಭಿವೃದ್ಧಿಗೆ ನನಗೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ಪುರಸಭೆಯ ಉಪಾಧ್ಯಕ್ಷರು ಶ್ರೀ ಭೀಮಾಶಂಕರ್ ಸಹಕಾರಿ ಕಾರ್ಖಾನೆಯ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯರಾದ ಶ್ರೀ ಜನಪಣ್ಣ ರವಳಿ ಅವರೇ, ಈ ನಗರದ ಅತ್ಯಂತ ಸರಳ ವ್ಯಕ್ತಿತ್ವದ ಆತ್ಮೀಯ ಹಿರಿಯ ಜೀವಿ ಆಗಿರ್ತಕ್ಕಂಥ ಶ್ರೀ ಭೀಮಾಶಂಕರ್ ಬೋರ್ಮರ್ ಅವರೇ, ಹರಿಶ್ಚಂದ್ರ ಪವಾರ್ ಅವರೇ, ಹಾಗೂ ಈ ಪುರಸಭೆ ಹಿಂದಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಮೃಗ ದೇವರವ್ರ ಜೊತೆಗೆ ಒಡನಾಡಿಯಾಗಿರ್ತಕ್ಕಂಥ ಶ್ರೀ ರಶೀದ್ ಅರಬ್ ಅವರೇ, ಶ್ರೀ ಭೀಮಾಶಂಕರ್ ಸಹಕಾರಿ ಕಾರ್ಖಾನೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರುಗಣಗೌಡ ಪಾಟೀಲ್ರೇ, ಹಾಗೂ ಈ ಪುರಸಭೆಯ ಎಲ್ಲ ಗೌರವಾನ್ವಿತ ಅಧಿಕಾರಿ ಬಂಧುಗಳೇ, ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಅಧಿಕಾರಿ ಬಂಧುಗಳೇ, ಇಲ್ಲಿ ಕೂಡಿರ್ತಕ್ಕಂಥ ನಗರದ ನನ್ನ ತಾಲೂಕಿನ ಆತ್ಮೀಯ ಹಿರಿಯರೇ, ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ತಾಯಿಯಂದ್ರೆ, ಬಹಳ ಸಂತೋಷದಿಂದ ಇವತ್ತೊಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಾ ಇದ್ದೀವಿ. ಒಂದು ನಗರದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಆ ನಗರದ ಸರ್ಕಾರದ ಯೋಜನೆಗಳನ್ನ ನಿರ್ವಹಿಸಲಿಕ್ಕೆ ಒಂದು ಜವಾಬ್ದಾರಿತವಾದಂತಹ ಒಂದು ಸಂಸ್ಥೆಗೆ ಇವತ್ತು ಅಪ್ಗ್ರೇಡೇಷನ್ ಆಗಿದೆ. ಪ್ರಮೋಷನ್ ಅಂತ ಏನು ಕರಿತೀವಿ, ಚಿಕ್ಕದನ್ನ ಯಾವ ರೀತಿ ದೊಡ್ಡದಾದ ಸಂಭ್ರಮ ಪಡ್ತೀವಿ, ನಮ್ಮಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಮಗು ದೊಡ್ಡವನಾಗಿ ಬೆಳೆದು ದೊಡ್ಡವನಾದಾಗ ಅವನು ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತ ಹೇಳಿ ಸಂತೋಷವನ್ನು ಪಡ್ತೀವಿ. ಅಂತ ಸಂತೋಷದ ದಿವಸ ಇವತ್ತು ಪಟ್ಟಣ ಪಂಚಾಯಿತಿಯಿಂದ ಪುರಸಭೆಯಾಗಿ ಪುರಸಭೆಗಳ ನಂತರ 53 ವರ್ಷಗಳ ನಂತರ ಈ ನಗರದಲ್ಲಿ ಒಂದು ಸಂಭ್ರಮಾಚರಣೆ ಇವತ್ತು ನಾವೆಲ್ಲ ಕೂಡಿ ಮಾಡ್ತಾ ಇದ್ದೀವಿ. 1973ರಲ್ಲಿ ಪುರಸಭೆ ಆಗಿತ್ತು, ಮುಂದೆ 90ರ ದಶಕದಲ್ಲಿ ಅಪ್ಗ್ರೇಡೇಷನ್ ಆಗಿ A1 ಗ್ರೇಡ್ ಪುರಸಭೆ ಆಗಿತ್ತು, ಇವತ್ತು ನಗರಸಭೆ ಆಗ್ತಾ ಇದೆ. ಈ ನಗರಸಭೆಗೆ ನನ್ನ ದಾರಿಯನ್ನ ರಾಘವೇಂದ್ರ ಕುಲಕರ್ಣಿಯವರು, ಸಾಹಿತಿಗಳು, ಶಿಕ್ಷಕರು ಬಹಳ ಆತ್ಮೀಯವಾಗಿ ಅದರ ಪ್ರಾಸ್ತಾವಿಕವಾದಂತಹ ಮಾತುಗಳನ್ನು ಆಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಧ್ಯಮದ ನನ್ನ ಅನೇಕ ಆತ್ಮೀಯರು ಅದರ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಈ ನಗರದ ಅನೇಕ ಹಿರಿಯರಿಗೆ ಈ ನಗರದ ಇತಿಹಾಸ ಗೊತ್ತಿರೋರು ತಮಗೆಲ್ಲ ಗೊತ್ತಿದ್ದದ. ಬಿಜಾಪುರ ಜಿಲ್ಲೆಯಲ್ಲೇ ಇವತ್ತು ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ 2ನೇ ನಗರ ಇಂಡಿ ನಗರ. ಈ ನಗರ ಇವತ್ತು
53,000 ಜನಸಂಖ್ಯೆ ಇರ್ತಕ್ಕಂಥ ಈ ನಗರಕ್ಕೆ ಇವತ್ತು ಅಪ್ಗ್ರೇಡೇಷನ್ ಆಗಿ ಡಿಸೆಂಬರ್ 1ನೇ ತಾರೀಕಿನ ದಿವಸ ಕರ್ನಾಟಕ ಸರ್ಕಾರದಿಂದ ಏನೋ ಒಂದು ಗೆಜೆಟ್ ಮಾಡ್ಲಿ ಅಂತ ಹೇಳಿ ನಾವೇನು ರಾಜ್ಯಪಾಲರಿಗೆ ಕೊಟ್ಟಿದ್ವಿ. ರಾಜ್ಯಪಾಲರು ಅದನ್ನ ಗೆಜೆಟ್ ಅನ್ನ ಮಾಡಿ ನಮಗೊತ್ತು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಈ ನಗರದ ಜನತೆ ಪರವಾಗಿ ಸಾಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ತಾಲೂಕಿನ ಜನ ಈ 10, 12, 13 ವರ್ಷದಲ್ಲಿ ಈ ನಗರಕ್ಕೆ ಈ ತಾಲೂಕಿಗೆ ಅವರು ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆಗಳನ್ನ ನೆನಪಿಸ್ಕೋಬೇಕಾಗ್ತದೆ. ನಾವೇನ್ ಕೇಳಿದೀವಿ, ನಾವೇನ್ ಅಪೇಕ್ಷೆ ಪಟ್ಟಿದೀವಿ, ಆ ಎಲ್ಲ ಕಾರ್ಯಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಭಾಗಕ್ಕೆ ಕೊಟ್ಟಿದ್ದಾರೆ. ನಾನು ಈ ನಗರದ ಜನತೆ ಪರವಾಗಿ, ಈ ತಾಲೂಕಿನ ಜನತೆ ಪರವಾಗಿ ನನ್ನ ಹೃದಯಾಂತರದಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ಯಾರು ನಮಗೆ ಸಹಾಯ ಮಾಡಿದ್ದಾರೆ, ಯಾರು ನಮಗೆ ಉಪಕಾರ ಮಾಡಿದ್ದಾರೆ, ಅವ್ರನ್ನ ನೆನೆಸ್ಕೋಬೇಕಾದದ್ದು ಮನುಷ್ಯ ಧರ್ಮ. ಅದನ್ನ ನಾವು ನೀವು ಕೂಡಿವತ್ತು ಅವ್ರನ್ನ ನೆನಪಿಸ್ಕೋಬೇಕಾಗ್ತದೆ. ಇಂಡಿ ನಗರಕ್ಕೆ ನಗರಸಭೆ ಜೊತೆಗೆ ಇನ್ನೊಂದು ನಗರದ ಯೋಜನಾ ಪ್ರಾಧಿಕಾರ, ಇದಕ್ಕಾಗಿ ನೀವು ಬಿಜಾಪುರ ಅಲ್ಲಾಡಬೇಕಾಗ್ತದೆ. ಅದನ್ನ ತಪ್ಪಿಸಬೇಕಂತೇಳಿ ಇವತ್ತು ಹೊಸದಾಗಿ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಕೊಟ್ಟಿದ್ದಾರೆ. ಈ ನಗರದ ಜನ ಏನು ಬೆಳವಣಿಗೆ ಆಗ್ತದೆ, ಈ ನಗರ ಅವರೆಲ್ಲ ಕಾರ್ಯಗಳನ್ನ ಸುಚಿತವಾಗಿ ನಡೀಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸಹಕರಿಸಿರ್ತಕ್ಕಂಥ ಇಬ್ರು ಮಂತ್ರಿಗಳು ಇವತ್ತು ರಹೀಂ ಖಾನ್ ಅವ್ರನ್ನ ಅಭಿನಂದಿಸಬೇಕಾಗ್ತದೆ. ನಾವು ಈ ಸ್ಥಳೀಯ ಸಂಸ್ಥೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಕಾರ್ಯವನ್ನ ಮಾಡಿ ನಮ್ಮ ಜೊತೆಗೆ ಈ ಸಂತೋಷದಲ್ಲಿ ಭಾಗಿಯಾಗಿ ತಮ್ಮ ಒಳ್ಳೆ ಮಾತುಗಳನ್ನಾಡಿ ನಮ್ಮ ಜೊತೆಗೆ ಏನು ಮಾಡಿ ಹೋಗಿದ್ದಾರೆ. ಅದು ರಹೀಂ ಖಾನ್ ಸಾಹೇಬರ ಹೃದಯವಂತಿಕೆ. ನಾನು ಅದಕ್ಕಾಗಿ ಅವರಿಗೆ ನನ್ನ ನಗರದ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಹಾಗೆ ಬೈರತಿ ಸುರೇಶ್ ಇವತ್ತು ತಣಾಂತರಗಳಿಂದ ಅವ್ರು ಬಂದಿಲ್ಲ, ಅವ್ರನ್ನ ಉಪಕಾರವನ್ನ ಸ್ಮರಣೆ ಮಾಡಬೇಕಾಗ್ತದೆ. ನಾವೆಲ್ಲ ಆಗ ಉತ್ಸಾಹಿ, ನಾನೇನು ಹೇಳಿದ್ದೀನಿ ಆ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಇವರಿಬ್ಬರ ಜೊತೆಗೆ ಹಿಂದಿನ ನಗರಾಭಿವೃದ್ಧಿ ಮಂತ್ರಿಗಳಿರ್ತಕ್ಕಂಥ ರೋಷನ್ ಬೇಗ್ ಅವ್ರನ್ನ ಸಹಿತ ನಾನು ನೆನಪಿಸ್ಕೋಬೇಕಾಗ್ತದೆ. ಇಲ್ಲೇ 2017 ನವೆಂಬರ್ 11ನೇ ತಾರೀಕಿನ ದಿವಸ ಈ ತಾಲೂಕಿನ ಇತಿಹಾಸದಲ್ಲಿ ನಡೆದಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಾವು ಶ್ರೀ ಭೀಮಾಶಂಕರ್ 469 ಕೋಟಿ ರೂಪಾಯಿ ಯೋಜನೆಗಳನ್ನ ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಈ ನಗರಕ್ಕೆ ಬಂದಂತ ಸಂದರ್ಭದಲ್ಲಿ ಆ ವೇದಿಕೆಯಲ್ಲಿ ನಾನು ಒಂದು ವಂದನೆ ಮಾಡಿಕೊಂಡಿದ್ದೆ. ಈ ನಗರದ ಜನ ಅತಿ ಹೆಚ್ಚು ನೀರಿನ ಸಮಸ್ಯೆಯನ್ನು ಎದುರಿಸೋರಿದ್ದಾರೆ. ಇಲ್ಲಿ ಕುಡಿಯುವ ನೀರಿಗಾಗಿ ಅವರ ಜೀವನವನ್ನ ಪ್ರತಿಪಿಸೋರಿದ್ದಾರೆ. ಆ ಸಣ್ಣ ಮಕ್ಕಳು, ಆ ತಾಯಿಯಂದ್ರು, ಆ ಹಿರಿಯರು ಕೊಡಗಳು ಹಿಡ್ಕೊಂಡು ರಾತ್ರಿ ಹಗಲ ಏನು ನೀರಿನ ಬವಣೆ ಇತ್ತು, ಅದನ್ನ ನಾನು ಅವರಿಗೆ ಒಂದು ಶಬ್ದದಲ್ಲಿ ವಿವರಣೆ ಮಾಡಿದ್ರೆ, ಇಡೀ ಪೊಲೀಸ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಂದ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಂದು ಫೋನಿನ ಮುಖಾಂತರ ಆದೇಶ ಕೊಟ್ಟು 49 ನಿಮಿಷದಲ್ಲಿ ರೋಷನ್ ಬೇಗ್ ಅವರು ಮಂತ್ರಿಗಳಿದ್ರು, ಅಲ್ಲಿಂದ ಒಂದು ಕಾರ್ಯಾದೇಶವನ್ನು ಮಾಡಿಸಿ ನಮ್ಮ ನಗರಕ್ಕೆ ಒಂದು 100 ಕೋಟಿ ರೂಪಾಯಿ ಯೋಜನೆಗಳನ್ನ ಈ ನಗರದ ಸಾರ್ವಜನಿಕರು ಎಂದೂ ಸಹಿತ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಅದಕ್ಕಾಗಿ ಅವ್ರನ್ನ ನೆನಪಿಸ್ಕೋಬೇಕಾಗ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆಗಳನ್ನ ಈ ತಾಲೂಕಿನ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಏನು ಬರೆದಿಡಬೇಕಾಗ್ತದೆ. ಆ ಸಹಾಯಗಳನ್ನ ಅವ್ರು ಮಾಡಿದ್ದಾರೆ. ನಾವು 1 ಗಂಟೆ 2 ಗಂಟೆ ಭಾಷಣ ಮಾಡ್ತೀವಿ. ಎಲ್ಲ ಯೋಜನೆ ಕೊಟ್ಟಂತ ಪುಣ್ಯಾತ್ಮನ ನೆನೆಸ್ಕೋಬೇಕಾಗ್ತದೆ. ಅದಕ್ಕಾಗಿ ನಾನು ಸಿದ್ದರಾಮಯ್ಯನವ್ರನ್ನ ಈ ತಾಲೂಕಿನ ಇತಿಹಾಸದಲ್ಲಿ ಶಾಶ್ವತವಾಗಿ ಎಲ್ಲ ಯೋಜನೆಗಳು ಏನು ಕೊಟ್ಟಿದ್ದಾರೆ ಅವರ ಉಪಕಾರವನ್ನ ಸ್ಮರಣೆ ಮಾಡೋದ್ರ ಜೊತೆಗೆ ಅನೇಕ ಯೋಜನೆಗಳಿಗೆ ಇವತ್ತು ಹೊಸ ಇತಿಹಾಸವನ್ನು ಮಾಡ್ತಾ ಇದ್ದೀವಿ. ನಾವು ಈ ತಾಲೂಕಿನ ಜನತೆ ಏನು ಕಂಡರಿದ ಕನಸುಗಳಿತ್ತು, ಅದು ನನಸಾಗಿರ್ತಕ್ಕಂಥ ಅವಧಿ 10 ವರ್ಷ 31 ತಿಂಗಳಾಯ್ತು. ನನಗೆ ಈ ತಾಲೂಕಿನ ಜನ ಅವಕಾಶ ಕೊಟ್ಟಿದ್ರು 12 ವರ್ಷ 1 ತಿಂಗಳು. ಇನ್ನು 21ನೇ ತಾರೀಕಿಗೆ ಅಲ್ಲಿ ಅವಧಿಯನ್ನ ಸುವರ್ಣಾಕ್ಷರದಿಂದ ಈ ತಾಲೂಕಿನ ಜನರ ಏನೋ ಕನಸುಗಳಿದ್ದು ಅದನ್ನ ನನಸು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೀನಿ. ಅದನ್ನ ನಾನು ಮಾಡಿ ಅಂತ ಹೇಳಂಗಿಲ್ಲ. ನನ್ನ ತಾಲೂಕಿನ ಜನ ನನ್ನ ರಾಜಕೀಯ ಭವಿಷ್ಯವನ್ನ 7 ಚುನಾವಣೆಗಳಲ್ಲಿ ನನ್ನನ್ನ ಆಶೀರ್ವಾದ ಮಾಡಿ ಗೆಲ್ಲಿಸಿ ಅದಕ್ಕೆ ಅವಕಾಶ ಏನು ಮಾಡಿಕೊಟ್ಟಿದ್ರು. ಆ ಎಲ್ಲ ಕೆಲಸಗಳು ಇವತ್ತು ಸಾಕಾರಗೊಂಡಿವೆ. ಮತ್ತೆ ನಿಮ್ಮವರು ಇಷ್ಟು ಪ್ರೀತಿ ವಿಶ್ವಾಸ ನಾನು ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ಸುಮಾರು ಕ್ಷೇತ್ರದಲ್ಲಿ ಹೋಗಿದ್ದೀನಿ.
ಸುಮಾರು ಡಿಸ್ಟಿಕ್ ಆಗಲಿ ತಾಲೂಕು ಆಗಲಿ ಎಲ್ಲಾ ಕಡೆ ವಿಸಿಟ್ ಮಾಡಿದ್ದೀನಿ. ಆದ್ರೂ ಇಂಡಿನಲ್ಲಿ ಎಷ್ಟು MLA ಅವರಿಗೆ ಪ್ರೀತಿ ವಿಶ್ವಾಸ ಜನ ಇಟ್ಟಿದ್ದಾರೆ, ಮೊದಲನೇ ಸಲ ನೋಡುತ್ತೇನೆ. ನಾನು ಸುಮಾರು ಜನ ಕೇಳಿದಾಗ ಇಷ್ಟು ಒಂದ್ ಸೈಡ್ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿದಾರಲ್ಲೂ ನಿಜವಾಗ್ಲೂ ತಮ್ಮೆಲ್ಲರಿಗೆ ನಾನು ಸಲ್ಯೂಟ್ ಹೊಡ್ತೀನಿ. ಇಂಡಿ ಜನತೆಗೆ ಈ ತರ MLA ಕಷ್ಟ ಆಗ್ತದೆ. ಇಷ್ಟು ಪ್ರೀತಿ ಗಳಿಸ್ಬೇಕಂದ್ರು, ಇಷ್ಟು ವಿಶ್ವಾಸ ಎಲ್ಲರ ಜೊತೆಗೆ. ಯಾಕಂದ್ರೆ ಈಗ ತಮ್ಗೆ ಗೊತ್ತಿದೆ ಇವತ್ತು ಸಿಸ್ಟಮ್ ಏನಾಗ್ಬಿಟ್ಟಿದೆ, ಎಷ್ಟು ಜನ ಪಾಯ್ಸನ್ ಕೆಲಸ ಮಾಡ್ತಾರೆ, ಮತ್ತೆ ಜಾತಿ ಹೆಸರ ಮೇಲೆ ಪಾರ್ಟಿ ಹೆಸರ ಮೇಲೆ. ತುಂಬಾ ತುಂಬಾ ಇನ್ನೊಂದ್ಸಲ ಧನ್ಯವಾದ ಹೇಳ್ತೇನೆ. ಇನ್ನೊಂದು ಹೇಳ್ಬೇಕಂದ್ರು, ನೀವು ಇಂಡಿ ಜನ ಎಲ್ಲ ನಮ್ಮ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಅವರು ಆಲ್ಸೋ ಸೇಮ್ ಪ್ರೀತಿ ಮಾಡ್ತಾರೆ. ಅವ್ರಿಗೆ ಅಷ್ಟು ತುಂಬಾ ಕ್ಲೋಸ್ ಇದ್ದಾರೆ ಮುಖ್ಯಮಂತ್ರಿ. ಯಾವುದೂ ಕೆಲಸ ತಗೊಂಡು ಹೋಗ್ಲಿ ಅವ್ರ ಹತ್ರ. ಫಸ್ಟ್ ಮಿನಿಸ್ಟರ್ಗೆ ಕಿಂತ ಮೊದಲು ಅವರಿಗೆ ಕಲಿಸ್ತಾರೆ. ಫಸ್ಟ್ ನೀ ಬಾಪ, ಫಸ್ಟ್ ನೀ ಬಾ, ನಿಂದ ಏನಿದೆ ಸಮಸ್ಯೆ ಹೇಳಿ. ಮಿನಿಸ್ಟರ್ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ. ನೀವು ಯಾವಾಗ ಬಂದಾಗ ನಿಮ್ದು ಪರ್ಸನಲ್ ಸಮಸ್ಯೆಗೆ ಯಾವಾಗ ನೀವು ಬಂದಿಲ್ಲ, ನೀವು ಬರೇ ನಿಮ್ ಕ್ಷೇತ್ರದ ಕೆಲಸ ತಗೊಂಡ್ ಬಂದಿರಿ. ಇವತ್ತು ಏನಿದೆ ಕೆಲಸ ಹೇಳಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಡಿಪ್ಟಿ CM ಅವರು, ಈ ತರ ಮತ್ತೆ ಎಲ್ಲಾ ಮಂತ್ರಿಗಳು ಪ್ರೀತಿ ವಿಶ್ವಾಸ ಅವರು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ನಿಮ್ ಸಲಹೆ, ಅವ್ರ ಸಲಹೆ ಇಲ್ಲ, ನಿಮ್ ಸಲಹೆ. ಯಾಕಂದ್ರೆ ನನಗೆ ಅದು ಸರ್ ಒಂದು ನೀವು TMCಗೆ CMC ನೀವು ಆಗ್ಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಆಗ್ಲಿ, DK ಶಿವಕುಮಾರ್ ಸಾಹೇಬರು ಆಗ್ಲಿ, ನೀವು ಎಲ್ಲರೂ ಈ ಕ್ಷೇತ್ರಕ್ಕೆ ಮುನ್ಸಿಪಾಲಿಟಿ ಮಾಡಿಕೊಟ್ಟಿದ್ರಿ. ನೀವು ನಿಮ್ಮ ಎಲ್ಲರಿಗೂ ಜನರಿಗೆ ಗೊತ್ತಾಗಲ್ಲ. ಅಪ್ಗ್ರೇಡ್ ಆಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಸುಮಾರು ಜನ 10-20 ವರ್ಷದಿಂದ 30 ವರ್ಷದಿಂದ ತಿರುಗ್ಲತ್ತಾರೆ ಮುನ್ಸಿಪಾಲಿಟಿ ಮಾಡ್ಬೇಕಂದ್ರೆ. ಅದು ಏನಿದೆ ಅಂದ್ರು ಸುಮಾರು ಸ್ಟಾಫ್ ಟ್ರಿಬಲ್ ಆಗ್ತದೆ. ಎಕ್ಸಾಂಪಲ್ ಒಂದು 50 ಇದ್ರು 150 150 ಸ್ಟಾಫ್ ಸಿಗ್ತದೆ. ಮೊದಲು 10 ಕೋಟಿ ದುಡ್ಡು ಬಂದ್ರು 40 ಕೋಟಿ ದುಡ್ಡು ವರ್ಷಕ್ಕೆ ಬರ್ತದೆ ಅಪ್ಗ್ರೇಡ್ ಆದ್ರ ಮೇಲೆ. ಅಥವಾ ಸುಮಾರು ಇದೆ ಮುನ್ಸಿಪಾಲಿಟಿ. ಅದ್ರ ಸಲುವಾಗಿ ಫೈನಾನ್ಸ್ ಅವರು ಕ್ಯಾಬಿನೆಟ್ ಅಲ್ಲಿ ಇದು ಅಪ್ರೂವ್ ಕೊಡೋದು ತುಂಬಾ ಕಷ್ಟ. ಅವ್ರು ತುಂಬಾ ಸಲ ಮುಖ್ಯಮಂತ್ರಿಗೆ, ನನಗೆ ಸುಮಾರು ಸಲ ಪ್ರೆಷರ್, UD ಮಿನಿಸ್ಟರ್ಗೆ ಪ್ರೆಷರ್ ಮಾಡಿ ಇವತ್ತು ಮುನ್ಸಿಪಾಲಿಟಿ ಮಾಡ್ತಿದ್ದಾರೆ. ಮತ್ತೆ ಆಮೇಲೆ ನಾನು ಹೀಗೆ ಕುಂತು ಕೇಳಿದ್ದೇನೆ, ಇಲ್ಲಿ ನೀರಿಂದು ಎಷ್ಟು ಸಮಸ್ಯೆ ಇತ್ತು, 24x7 ಮಾಡಿದಾರಂತೆ. ನಿಜವಾಗ್ಲೂ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಡಿಗ್ರಿ ಕಾಲೇಜಸ್ ಮಾಡಿದಾರೆ ಅಂತ ಹೇಳಿದ್ದಾರೆ. ಇಷ್ಟು ದೊಡ್ಡ ಪಟ್ಟಿ ಇದೆ ಏನೇನು ಮಾಡಿದಾರಂತ. ಅವ್ರದ್ದು ಕೆಲಸ ರೋಡ್, ಡ್ರೈನ್, ಬಾರ್ಡರ್ ಏರಿಯಾ ಡೆವಲಪ್ ಆಗೋದು ತುಂಬಾ ಕಷ್ಟ. ಇದು ಮಹಾರಾಷ್ಟ್ರ ಬಾರ್ಡರ್ ಏರಿಯಾ, ಇಲ್ಲಿ ದುಡ್ಡು ಬರೋದು ತುಂಬಾ ಕಷ್ಟ. ಆದ್ರೂ ಇವರು ಡೈರೆಕ್ಟ್ ಅಪ್ರೋಚ್ ಮುಖ್ಯಮಂತ್ರಿ ಜೊತೆಗೆ ಇದೆ ಅಂತ ಇವ್ರಿಗೆ ಸುಮಾರು ಸಲ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಅದ್ರ ಸಲಗೆ ಎಲ್ಲರೂ ಇಂಡಿ ಜನ ಅಷ್ಟು ಪ್ರೀತಿ ವಿಶ್ವಾಸದಿಂದ ಒಂದು ಒಳ್ಳೆ MLA ಅವರಿಗೆ ನೀವು ಎಲೆಕ್ಟ್ ಮಾಡಿದಿರಿ. ನಿಮ್ಮೆಲ್ಲರಿಗೆ ನಾನು ಇನ್ನೊಂದ್ಸಲ ಧನ್ಯವಾದ ಹೇಳ್ತೇನೆ. ಮತ್ತೆ